ಥ್ಯಾಂಕ್ ಯು. ನಾನು ಓಂ ಪ್ರಕಾಶ್ ಮನ್ನೋರ್, ಕಲಬುರಗಿ ಜಿಲ್ಲೆಯಿಂದ. ರಾಜ್ಯ ಸರ್ಕಾರ ಹಿಜಾಬ್ ಬ್ಯಾನ್ ಆದೇಶ ಹಿಂಪಡೆದ ವಿರೋಧಿಸಿ ಇದೀಗ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಶ್ರೀರಾಮ್ ಸೇನೆ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಶಾಲೆಗಳಲ್ಲಿ ಸಮವಸ್ತ್ರ ನೀತಿಯನ್ನ ಆಯಾ ಎಸ್ಡಿಎಂಸಿಗಳಿಗೆ ಬಿಡಬೇಕು, ಅದನ್ನ ಹೊರತುಪಡಿಸಿ ಸರ್ಕಾರ ಈ ರೀತಿಯಾದಂತಹ ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆದೇ ಇರುವಂತದ್ದು, ಶಾಲೆಗಳಲ್ಲಿ ಸಮವಸ್ತ್ರ ನೀತಿಯನ್ನ ಉಲ್ಲಂಘಿಸಿರುವಂತ ವಿಚಾರ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ರಾಜ್ಯ ಸರ್ಕಾರ ಹಿಜಾಬ್ ಆದೇಶ ಹಿಂಪಡೆದಂತ ಆದೇಶ ಪ್ರತಿ ಏನಿದೆ ಅದನ್ನ ಹರಿದು ಹಾಕುವಂತ ಕೆಲಸಕ್ಕೂ ಕೂಡ ಇದೀಗ ಮುಂದಾಗ್ತಾ ಇರುವಂತದ್ದು. ಹಿಜಾಬ್ ಪ್ರತಿಯನ್ನ ಹರಿದು ಹಾಕುವಂತ ಕೆಲಸಕ್ಕೆ ಮುಂದಾಗುವಂತ ಮುಖಾಂತರ ಏನು ರಾಜ್ಯ ಸರ್ಕಾರದ ಈ ಒಂದು ಆದೇಶದ ನೀತಿ ಏನಿದೆ ಅದನ್ನ ತಾವು ತೀವ್ರವಾಗಿ ವಿರೋಧಿಸ್ತಾ ಇದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಶ್ರೀರಾಮ್ ಸೇನೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಈಗಾಗಲೇ ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಯಾವ ರೀತಿಯಾಗಿ ಪ್ರಸ್ತಾವನೆ ಆದೇಶ ಏನಿತ್ತು, ಅಂದ್ರೆ ಹಿಜಾಬ್ ನಿಷೇಧವನ್ನ ಶಾಲಾ ಕಾಲೇಜುಗಳಲ್ಲಿ ಹಿಂಪಡೆಯುವಂತ ಒಂದು ಆದೇಶ ಏನಿತ್ತು, ಸೊ ಆ ಆದೇಶ ಪ್ರತಿಯನ್ನ ಹರಿದು ಹಾಕುವ ಮೂಲಕ ಇದೀಗ ಆಕ್ರೋಶವನ್ನ ಹೊರಹಾಕೋದಕ್ಕೆ ಮುಂದಾಗಿರುವಂತದ್ದು. ಶಾಲೆಗಳಲ್ಲಿ ಸಮವಸ್ತ್ರ ಅನ್ನುವಂಥದ್ದು ಕಡ್ಡಾಯವಾಗಿರುವಂತದ್ದು. ಅಂತಹ ಈ ಹಿಜಾಬ್ ಆದೇಶವನ್ನ ಏನು ಹಿಂಪಡೆಯುವಂತ ಮುಖಾಂತರ ಮತ್ತೆ ಹಿಜಾಬ್ ಸಂಘರ್ಷವನ್ನ ಅತಿ ಹೆಚ್ಚು ಮಾಡುವಂತ ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಅದರಲ್ಲಿ ಶಾಲೆಗಳಲ್ಲಿ ಸಮವಸ್ತ್ರ ಕಡ್ಡಾಯವಾಗಿರಬೇಕು, ಇಲ್ಲದೆ ಹೋದ್ರೆ ಇವರು ತಮ್ಮ ಮನದಂತೆ ಏನು ಹಿಜಾಬ್ ಅನ್ನ ಧರಿಸ್ಕೊಂಡು ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಹಾಗಾಗಿ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನಿದೆ ಆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕುವಂತ ಮುಖಾಂತರ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಶ್ರೀರಾಮ್ ಸೇನೆ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತಲ್ಲಿ ಏನು ರಾಜ್ಯ ಸರ್ಕಾರ ಹಿಜಾಬ್ ಆದೇಶ ಏನು ಹಿಂಪಡೆಯುವಂತ ಕೆಲಸಕ್ಕೆ ಮುಂದಾಗಿತ್ತು ಅದನ್ನ ವಿರೋಧಿಸಿ ಇದೀಗ ಶ್ರೀರಾಮ್ ಸೇನೆ ಪ್ರತಿಭಟನೆ ಮಾಡುವಂತ ಮುಖಾಂತರ ಈ ಒಂದು ಆದೇಶಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ನನ್ನ ಕೊಡಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಓಂ ಪ್ರಕಾಶ್ ಮನ್ನೋರ್, ಕಲಬುರಗಿ ಜಿಲ್ಲೆಯಿಂದ. ರಾಜ್ಯ ಸರ್ಕಾರ ಹಿಜಾಬ್ ಬ್ಯಾನ್ ಆದೇಶ ಹಿಂಪಡೆದ ವಿರೋಧಿಸಿ ಇದೀಗ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಶ್ರೀರಾಮ್ ಸೇನೆ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಶಾಲೆಗಳಲ್ಲಿ ಸಮವಸ್ತ್ರ ನೀತಿಯನ್ನ ಆಯಾ ಎಸ್ಡಿಎಂಸಿಗಳಿಗೆ ಬಿಡಬೇಕು, ಅದನ್ನ ಹೊರತುಪಡಿಸಿ ಸರ್ಕಾರ ಈ ರೀತಿಯಾದಂತಹ ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆದೇ ಇರುವಂತದ್ದು, ಶಾಲೆಗಳಲ್ಲಿ ಸಮವಸ್ತ್ರ ನೀತಿಯನ್ನ ಉಲ್ಲಂಘಿಸಿರುವಂತ ವಿಚಾರ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ರಾಜ್ಯ ಸರ್ಕಾರ ಹಿಜಾಬ್ ಆದೇಶ ಹಿಂಪಡೆದಂತ ಆದೇಶ ಪ್ರತಿ ಏನಿದೆ ಅದನ್ನ ಹರಿದು ಹಾಕುವಂತ ಕೆಲಸಕ್ಕೂ ಕೂಡ ಇದೀಗ ಮುಂದಾಗ್ತಾ ಇರುವಂತದ್ದು. ಹಿಜಾಬ್ ಪ್ರತಿಯನ್ನ ಹರಿದು ಹಾಕುವಂತ ಕೆಲಸಕ್ಕೆ ಮುಂದಾಗುವಂತ ಮುಖಾಂತರ ಏನು ರಾಜ್ಯ ಸರ್ಕಾರದ ಈ ಒಂದು ಆದೇಶದ ನೀತಿ ಏನಿದೆ ಅದನ್ನ ತಾವು ತೀವ್ರವಾಗಿ ವಿರೋಧಿಸ್ತಾ ಇದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಶ್ರೀರಾಮ್ ಸೇನೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಈಗಾಗಲೇ ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಯಾವ ರೀತಿಯಾಗಿ ಪ್ರಸ್ತಾವನೆ ಆದೇಶ ಏನಿತ್ತು, ಅಂದ್ರೆ ಹಿಜಾಬ್ ನಿಷೇಧವನ್ನ ಶಾಲಾ ಕಾಲೇಜುಗಳಲ್ಲಿ ಹಿಂಪಡೆಯುವಂತ ಒಂದು ಆದೇಶ ಏನಿತ್ತು, ಸೊ ಆ ಆದೇಶ ಪ್ರತಿಯನ್ನ ಹರಿದು ಹಾಕುವ ಮೂಲಕ ಇದೀಗ ಆಕ್ರೋಶವನ್ನ ಹೊರಹಾಕೋದಕ್ಕೆ ಮುಂದಾಗಿರುವಂತದ್ದು. ಶಾಲೆಗಳಲ್ಲಿ ಸಮವಸ್ತ್ರ ಅನ್ನುವಂಥದ್ದು ಕಡ್ಡಾಯವಾಗಿರುವಂತದ್ದು. ಅಂತಹ ಈ ಹಿಜಾಬ್ ಆದೇಶವನ್ನ ಏನು ಹಿಂಪಡೆಯುವಂತ ಮುಖಾಂತರ ಮತ್ತೆ ಹಿಜಾಬ್ ಸಂಘರ್ಷವನ್ನ ಅತಿ ಹೆಚ್ಚು ಮಾಡುವಂತ ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಅದರಲ್ಲಿ ಶಾಲೆಗಳಲ್ಲಿ ಸಮವಸ್ತ್ರ ಕಡ್ಡಾಯವಾಗಿರಬೇಕು, ಇಲ್ಲದೆ ಹೋದ್ರೆ ಇವರು ತಮ್ಮ ಮನದಂತೆ ಏನು ಹಿಜಾಬ್ ಅನ್ನ ಧರಿಸ್ಕೊಂಡು ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಹಾಗಾಗಿ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನಿದೆ ಆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕುವಂತ ಮುಖಾಂತರ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಶ್ರೀರಾಮ್ ಸೇನೆ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತಲ್ಲಿ ಏನು ರಾಜ್ಯ ಸರ್ಕಾರ ಹಿಜಾಬ್ ಆದೇಶ ಏನು ಹಿಂಪಡೆಯುವಂತ ಕೆಲಸಕ್ಕೆ ಮುಂದಾಗಿತ್ತು ಅದನ್ನ ವಿರೋಧಿಸಿ ಇದೀಗ ಶ್ರೀರಾಮ್ ಸೇನೆ ಪ್ರತಿಭಟನೆ ಮಾಡುವಂತ ಮುಖಾಂತರ ಈ ಒಂದು ಆದೇಶಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ನನ್ನ ಕೊಡಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಓಂ ಪ್ರಕಾಶ್ ಮನ್ನೋರ್, ಕಲಬುರಗಿ ಜಿಲ್ಲೆಯಿಂದ. ರಾಜ್ಯ ಸರ್ಕಾರ ಹಿಜಾಬ್ ಬ್ಯಾನ್ ಆದೇಶ ಹಿಂಪಡೆದ ವಿರೋಧಿಸಿ ಇದೀಗ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಶ್ರೀರಾಮ್ ಸೇನೆ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ
ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಶಾಲೆಗಳಲ್ಲಿ ಸಮವಸ್ತ್ರ ನೀತಿಯನ್ನ ಆಯಾ ಎಸ್ಡಿಎಂಸಿಗಳಿಗೆ ಬಿಡಬೇಕು, ಅದನ್ನ ಹೊರತುಪಡಿಸಿ ಸರ್ಕಾರ ಈ ರೀತಿಯಾದಂತಹ ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆದೇ ಇರುವಂತದ್ದು ಶಾಲೆಗಳಲ್ಲಿ ಸಮವಸ್ತ್ರ ನೀತಿಯನ್ನ ಉಲ್ಲಂಘಿಸಿರುವಂತ ವಿಚಾರ ಅನ್ನುವಂತ ನಿಟ್ಟಿನಲ್ಲಿ ಈಗ ಆ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ರಾಜ್ಯ ಸರ್ಕಾರ ಹಿಜಾಬ್ ಆದೇಶ ಹಿಂಪಡೆದಂತ ಆದೇಶ ಪ್ರತಿ ಏನಿದೆ ಅದನ್ನ ಹರಿದು ಹಾಕುವಂತ ಕೆಲಸಕ್ಕೂ ಕೂಡ ಇದೀಗ ಮುಂದಾಗ್ತಾ ಇರುವಂತದ್ದು. ಹಿಜಾಬ್ ಪ್ರತಿಯನ್ನ ಹರಿದು ಹಾಕುವಂತ ಕೆಲಸಕ್ಕೆ ಮುಂದಾಗುವಂತ ಮುಖಾಂತರ ಏನು ರಾಜ್ಯ ಸರ್ಕಾರದ ಈ ಒಂದು ಆದೇಶದ ನೀತಿ ಏನಿದೆ ಅದನ್ನ ತಾವು ತೀವ್ರವಾಗಿ ವಿರೋಧಿಸ್ತಾ ಇದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಶ್ರೀರಾಮ್ ಸೇನೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಈಗಾಗಲೇ ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಯಾವ ರೀತಿಯಾಗಿ ಪ್ರಸ್ತಾವನೆ ಆದೇಶ ಏನಿತ್ತು ಅಂದ್ರೆ ಹಿಜಾಬ್ ನಿಷೇಧವನ್ನ ಶಾಲಾ ಕಾಲೇಜುಗಳಲ್ಲಿ ಹಿಂಪಡೆಯುವಂತ ಒಂದು ಆದೇಶ ಏನಿತ್ತು, ಸೊ ಆ ಆದೇಶ ಪ್ರತಿಯನ್ನ ಹರಿದು ಹಾಕುವ ಮೂಲಕ ಇದೀಗ ಆಕ್ರೋಶವನ್ನ ಹೊರಹಾಕೋದಕ್ಕೆ ಮುಂದಾಗಿರುವಂತದ್ದು. ಶಾಲೆಗಳಲ್ಲಿ ಸಮವಸ್ತ್ರ ಅನ್ನುವಂಥದ್ದು ಕಡ್ಡಾಯವಾಗಿರುವಂತದ್ದು. ಅಂತಹ ಈ ಹಿಜಾಬ್ ಆದೇಶವನ್ನ ಏನು ಹಿಂಪಡೆಯುವಂತ ಮುಖಾಂತರ ಮತ್ತೆ ಹಿಜಾಬ್ ಸಂಘರ್ಷವನ್ನ ಅತಿ ಹೆಚ್ಚು ಮಾಡುವಂತ ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಅದರಲ್ಲಿ ಶಾಲೆಗಳಲ್ಲಿ ಸಮವಸ್ತ್ರ ಕಡ್ಡಾಯವಾಗಿರಬೇಕು, ಇಲ್ಲದೆ ಹೋದ್ರೆ ಇವರು ತಮ್ಮ ಮನದಂತೆ ಏನು ಹಿಜಾಬ್ ಅನ್ನ ಧರಿಸ್ಕೊಂಡು ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಹಾಗಾಗಿ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನಿದೆ ಆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕುವಂತ ಮುಖಾಂತರ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಶ್ರೀರಾಮ್ ಸೇನೆ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತಲ್ಲಿ ಏನು ರಾಜ್ಯ ಸರ್ಕಾರ ಹಿಜಾಬ್ ಆದೇಶ ಏನು ಹಿಂಪಡೆಯುವಂತ ಕೆಲಸಕ್ಕೆ ಮುಂದಾಗಿತ್ತು ಅದನ್ನ ವಿರೋಧಿಸಿ ಇದೀಗ ಶ್ರೀರಾಮ್ ಸೇನೆ ಪ್ರತಿಭಟನೆ ಮಾಡುವಂತ ಮುಖಾಂತರ ಈ ಒಂದು ಆದೇಶಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ನನ್ನ ಕೊಡಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಓಂ ಪ್ರಕಾಶ್ ಮನ್ನೋರ್, ಕಲಬುರಗಿ ಜಿಲ್ಲೆಯಿಂದ. ರಾಜ್ಯ ಸರ್ಕಾರ ಹಿಜಾಬ್ ಬ್ಯಾನ್ ಆದೇಶ ಹಿಂಪಡೆದ ವಿರೋಧಿಸಿ ಇದೀಗ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಶ್ರೀರಾಮ್ ಸೇನೆ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಶಾಲೆಗಳಲ್ಲಿ ಸಮವಸ್ತ್ರ ನೀತಿಯನ್ನ ಆಯಾ ಎಸ್ಡಿಎಂಸಿಗಳಿಗೆ ಬಿಡಬೇಕು, ಅದನ್ನ ಹೊರತುಪಡಿಸಿ ಸರ್ಕಾರ ಈ ರೀತಿಯಾದಂತಹ ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆದೇ ಇರುವಂತದ್ದು ಶಾಲೆಗಳಲ್ಲಿ ಸಮವಸ್ತ್ರ ನೀತಿಯನ್ನ ಉಲ್ಲಂಘಿಸಿರುವಂತ ವಿಚಾರ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ರಾಜ್ಯ ಸರ್ಕಾರ ಹಿಜಾಬ್ ಆದೇಶ ಹಿಂಪಡೆದಂತ ಆದೇಶ ಪ್ರತಿ ಏನಿದೆ ಅದನ್ನ ಹರಿದು ಹಾಕುವಂತ ಕೆಲಸಕ್ಕೂ ಕೂಡ ಇದೀಗ ಮುಂದಾಗ್ತಾ ಇರುವಂತದ್ದು. ಹಿಜಾಬ್ ಪ್ರತಿಯನ್ನ ಹರಿದು ಹಾಕುವಂತ ಕೆಲಸಕ್ಕೆ ಮುಂದಾಗುವಂತ ಮುಖಾಂತರ ಏನು ರಾಜ್ಯ ಸರ್ಕಾರದ ಈ ಒಂದು ಆದೇಶದ ನೀತಿ ಏನಿದೆ ಅದನ್ನ ತಾವು ತೀವ್ರವಾಗಿ ವಿರೋಧಿಸ್ತಾ ಇದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಶ್ರೀರಾಮ್ ಸೇನೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಈಗಾಗಲೇ ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಯಾವ ರೀತಿಯಾಗಿ ಪ್ರಸ್ತಾವನೆ ಆದೇಶ ಏನಿತ್ತು ಅಂದ್ರೆ ಹಿಜಾಬ್ ನಿಷೇಧವನ್ನ ಶಾಲಾ ಕಾಲೇಜುಗಳಲ್ಲಿ ಹಿಂಪಡೆಯುವಂತ ಒಂದು ಆದೇಶ ಏನಿತ್ತು, ಸೊ ಆ ಆದೇಶ ಪ್ರತಿಯನ್ನ ಹರಿದು ಹಾಕುವ ಮೂಲಕ ಇದೀಗ ಆಕ್ರೋಶವನ್ನ ಹೊರಹಾಕೋದಕ್ಕೆ ಮುಂದಾಗಿರುವಂತದ್ದು. ಶಾಲೆಗಳಲ್ಲಿ ಸಮವಸ್ತ್ರ ಅನ್ನುವಂಥದ್ದು ಕಡ್ಡಾಯವಾಗಿರುವಂತದ್ದು. ಅಂತಹ ಈ ಹಿಜಾಬ್ ಆದೇಶವನ್ನ ಏನು ಹಿಂಪಡೆಯುವಂತ ಮುಖಾಂತರ ಮತ್ತೆ ಹಿಜಾಬ್ ಸಂಘರ್ಷವನ್ನ ಅತಿ ಹೆಚ್ಚು ಮಾಡುವಂತ ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಅದರಲ್ಲಿ ಶಾಲೆಗಳಲ್ಲಿ ಸಮವಸ್ತ್ರ ಕಡ್ಡಾಯವಾಗಿರಬೇಕು, ಇಲ್ಲದೆ ಹೋದ್ರೆ ಇವರು ತಮ್ಮ ಮನದಂತೆ ಏನು ಹಿಜಾಬ್ ಅನ್ನ ಧರಿಸ್ಕೊಂಡು ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಹಾಗಾಗಿ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನಿದೆ ಆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕುವಂತ ಮುಖಾಂತರ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಶ್ರೀರಾಮ್ ಸೇನೆ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತಲ್ಲಿ ಏನು ರಾಜ್ಯ ಸರ್ಕಾರ ಹಿಜಾಬ್ ಆದೇಶ ಏನು ಹಿಂಪಡೆಯುವಂತ ಕೆಲಸಕ್ಕೆ ಮುಂದಾಗಿತ್ತು ಅದನ್ನ ವಿರೋಧಿಸಿ ಇದೀಗ ಶ್ರೀರಾಮ್ ಸೇನೆ ಪ್ರತಿಭಟನೆ ಮಾಡುವಂತ ಮುಖಾಂತರ ಈ ಒಂದು ಆದೇಶಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ನನ್ನ ಕೊಡಿ ಕೊಡ್ತಾರೆ. ಓವರ್ ಟು ಯು.